Hello students, today let's start the second unit in the Unix, that is locating commands. So commands na ನೀವು ಹೆಂಗೆ ಯೂಸ್ ಮಾಡ್ತೀರಾ ಅಂತ. ಸೊ ನೀವು ಆಲ್ರೆಡಿ ನೋಡಿದ್ದೀರಾ. ಫಾರ್ ಎಕ್ಸಾಂಪಲ್ $ls ಅಂತ. ಸೊ ಅವಾಗ ಏನಾಗುತ್ತೆ, ಯಾವ್ಯಾವ ಫೈಲ್ಸ್, ಸೊ ls ಅಂದ್ರೆ ಏನು, ಟು ಡಿಸ್ಪ್ಲೇ ದ ಫೈಲ್ಸ್ ಇನ್ ದ ಸಿಸ್ಟಮ್. ಆ ಸಿಸ್ಟಮ್ ಅಲ್ಲಿ ಯಾವ್ಯಾವ ಫೈಲ್ಸ್ ಇದೆಯೋ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಬಟ್ ಕೇಸ್ ಸೆನ್ಸಿಟಿವ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ $ls ಈ ರೀತಿ ಕೊಟ್ರೆ ಸೊ ಏನಂತ ಬರುತ್ತೆ, ಸೊ ls ಕಮಾಂಡ್ ನಾಟ್ ಫೌಂಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ls ಕಮಾಂಡ್ ನಾಟ್ ಫೌಂಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಯುನಿಕ್ಸ್ ಇಸ್ ಕೇಸ್ ಸೆನ್ಸಿಟಿವ್. ಸೊ ಸ್ಮಾಲ್ ls ಕೊಟ್ರೆ ಇಟ್ ವಿಲ್ ಡಿಸ್ಪ್ಲೇ ದ ಫೈಲ್ ನೇಮ್ಸ್, ಕ್ಯಾಪಿಟಲ್ ls ಕೊಟ್ರೆ ಕಮಾಂಡ್ ನಾಟ್ ಫೌಂಡ್ ಅಂತ ಬರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಟು ನೋ ದ ಲೊಕೇಶನ್ ಆಫ್ ದ ಕಮಾಂಡ್, ಸೊ ಕಮಾಂಡ್ ಲೊಕೇಶನ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ಸೊ ಅವಾಗ ಏನು ಯೂಸ್ ಮಾಡ್ತೀರಾ, ಲೊಕೇಶನ್ ಆಫ್ ದ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್. ಸೊ ನೀವು ls ನ ರನ್ ಮಾಡ್ತಿದ್ದೀರಾ, ಸೊ ಆ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್ ಎಲ್ಲಿ ರನ್ ಆಗ್ತಿದೆ ಲೊಕೇಶನ್ ಗೊತ್ತಾಗಬೇಕು ಅಂದ್ರೆ ಸೊ ಯು ಆರ್ ಯೂಸಿಂಗ್ ಎ ಕಮಾಂಡ್ ಟೈಪ್ ಕಮಾಂಡ್ ನ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ $type ls ಅಂತ ಕೊಡ್ತೀರಾ. ಸೊ ಅವಾಗ ಏನಂತ ಬರುತ್ತೆ, ಔಟ್ಪುಟ್ ls is bin ls ಅಂತ ಬರುತ್ತೆ. ಸೊ ನೆಕ್ಸ್ಟ್ as it is ಬರುತ್ತೆ. ಅಂದ್ರೆ ಟೈಪ್ ls means to know the location of the executable command. ಸೊ ಇವಾಗ ls ಕಮಾಂಡ್ ನಿಮಗೆ ಲೊಕೇಶನ್ ಗೊತ್ತಾಗಬೇಕು ಅಂದ್ರೆ ಯು ಆರ್ ಯೂಸಿಂಗ್ ದ ಟೈಪ್ ಕಮಾಂಡ್. ಸೊ ಅವಾಗ ಔಟ್ಪುಟ್ ಏನ್ ಬರುತ್ತೆ, bin ls. ಸೊ ls ಯಾವ ಡೈರೆಕ್ಟರಿ ಒಳಗಿದೆ, bin ಡೈರೆಕ್ಟರಿ ಒಳಗಿದೆ ಅಂತ ತೋರಿಸುತ್ತೆ. ಸೊ ನೆಕ್ಸ್ಟ್ ಇಸ್ ಪಾತ್ ಅಂತ ಒಂದು ಕಮಾಂಡ್ ನ ಯೂಸ್ ಮಾಡ್ತೀವಿ. ಸೊ ಪಾತ್ ಏನಕ್ಕೆ ಯೂಸ್ ಮಾಡ್ತೀರಾ, ಟು ಸರ್ಚ್. ಸೊ ಯಾವುದು ಲೊಕೇಶನ್ ಅಂದ್ರೆ ನೀವು ಪರ್ಟಿಕ್ಯುಲರ್ ಎಕ್ಸಿಕ್ಯೂಟ್ ಆಗ್ತಿರೋದು ಯಾವ ಪಾತ್ ಅಲ್ಲಿ ಇದೆ, ಸೊ ಯಾವ ಲೊಕೇಶನ್ ಇಂದ ಯಾವ ಲೊಕೇಶನ್ ಇದೆ ಅಂತ ನೀವು ಸರ್ಚ್ ಮಾಡ್ಬೇಕು. ಅದಕ್ಕೆ ನೀವು ಪಾತ್ ಅಂತ ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಈ ರೀತಿ ಕೊಡ್ತೀರಾ, $echo $path ಅಂದ್ರೆ ಯಾವ್ಯಾವ ಪಾತ್ ಇದೆ ಅದೆಲ್ಲ ಡಿಸ್ಪ್ಲೇ ಆಗ್ಬೇಕು. ಸೊ ಡಿಸ್ಪ್ಲೇ ಆಗ್ಬೇಕು ಅಂದ್ರೆ ನೀವು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ತರ ಯಾವ್ದು ಯೂಸ್ ಮಾಡ್ತೀರಾ, ಯುನಿಕ್ಸ್ ಅಲ್ಲಿ ಎಕೋ ಯೂಸ್ ಮಾಡ್ತೀರಾ. ಸೊ $echo $path ಅಂತ ಕೊಟ್ರಿ. ಸೊ ಯಾವ್ಯಾವ ಪಾತ್ಸ್ ಇರುತ್ತೋ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಹೆಂಗೆ, ಫಾರ್ ಎಕ್ಸಾಂಪಲ್ bin. ಸೊ ನೆಕ್ಸ್ಟ್ ಕಾಲನ್ ಇಂದ ಸಪರೇಟ್ ಆಗುತ್ತೆ, ಇದು ಒಂದು ಪಾತ್. ಸೊ ನೆಕ್ಸ್ಟ್ ಯೂಸರ್ USR ಅಂಡ್ ದೆನ್ bin. ಸೊ ನೆಕ್ಸ್ಟ್ USR bin, ಸರಿ, ಲೋಕಲ್ bin. ಸೊ 3 ಪಾತ್ಸ್ ಇದೆ, ಇದಿಷ್ಟು ಡಿಸ್ಪ್ಲೇ ಆಗುತ್ತೆ ಹಿಂಗೆ. ಸೊ ಕಾಲನ್ ಇಂದ ಸಪರೇಟ್ ಆಗಿದೆ, 3 ಪಾತ್ ಇದೆ. ಸೊ ಏನಂತ ಕೊಡ್ತೀವಿ, ಫಾರ್ ಎಕ್ಸಾಂಪಲ್ ಸೆಕೆಂಡ್ ಒನ್ ತಗೋಣ, ಯೂಸರ್ bin ಅಂತ. ಸೊ ಸ್ಲಾಶ್ ಅಂದ್ರೆ ಇಟ್ ವಿಲ್ ಸ್ಪೆಸಿಫೈ ದ ರೂಟ್ ಡೈರೆಕ್ಟರಿ ಅಂತ. ಸೊ ರೂಟ್ ಡೈರೆಕ್ಟರಿ ಇಂದ ಯೂಸರ್, ಸೊ ಯೂಸರ್ ಇಂದ bin. ಸೊ bin ಈಸ್ ಪ್ರೆಸೆಂಟ್ ಇನ್ ದ ಯೂಸರ್ ಡೈರೆಕ್ಟರಿ, ಯೂಸರ್ ಈಸ್ ಪ್ರೆಸೆಂಟ್ ಇನ್ ದ root directory ಅಂತ. means to know the path you are using the path command. okay, so next is internal and external commands ಅಂತ ಅಂತೀವಿ. so internal and external ಕಮಾಂಡ್ಸ್. ಸೊ ಯಾವ್ದು ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಕಮಾಂಡ್ಸ್. ಫಾರ್ ಎಕ್ಸಾಂಪಲ್ ನಾವು ls, ನಾನು ಆಲ್ರೆಡಿ ಹೇಳಿದೆ ls. ಸೊ ಅದೇನಿರುತ್ತೆ, ಹ್ಯಾವಿಂಗ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇನ್ ದ bin ಅಥವಾ ಡೈರೆಕ್ಟರಿ. ಯಾವುದೋ ಒಂದು ಡೈರೆಕ್ಟರಿ ಒಳಗೆ ls ಕೊಟ್ಟ ತಕ್ಷಣ ಏನಂತ ಬಂತು ಅವಾಗಲೇ, ಸೊ bin ls ಅಂದ್ರೆ bin ಡೈರೆಕ್ಟರಿ ಒಳಗಿದೆ ಅಂತ ಯಾವುದೋ ಒಂದು ಪಾತ್ ತೋರಿಸ್ತು. ಸೊ ಅಂಥದಕ್ಕೆ ನಾವು ಏನಂತೀವಿ, ಎಕ್ಸ್ಟರ್ನಲ್ ಕಮಾಂಡ್ಸ್ ಅಂತ ಅಂತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಕಮಾಂಡ್ಸು ಎಕ್ಸ್ಟರ್ನಲ್ ನೇಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವ್ ಹಿಂಗ್ ಕೊಟ್ರೆ ಇವಾಗ $type ls ಅಂತ ಕೊಟ್ಟ ತಕ್ಷಣ ಯಾವುದೋ ಒಂದು bin ls ಅಂತ ಬಂತು. ಸೊ ದಿಸ್ ಇಸ್ ಎಕ್ಸ್ಟರ್ನಲ್ ಕಮಾಂಡ್. ಅದೇ ರೀತಿ ನಾವು $type
ಎಕೋ ಅಂತ ಕೊಟ್ರೆ ಏನಂತ ಬರುತ್ತೆ ಅಂದ್ರೆ ಎಕೋ ಈಸ್ ಶೆಲ್ ಬಿಲ್ಟ್ ಇನ್ ಅಂತ ಬರುತ್ತೆ. ಎಕೋ ಈಸ್ ಶೆಲ್ ಬಿಲ್ಟ್ ಇನ್ ಅಂದ್ರೆ ಎಕೋ ಆಲ್ರೆಡಿ ಬಿಲ್ಟ್ ಇನ್ ಕಮಾಂಡ್, ದಟ್ ಇಸ್ ನಾಟ್ ಎಕ್ಸ್ಟರ್ನಲ್ ಕಮಾಂಡ್. ಯಾವ್ದಾದ್ರು ಬಿಲ್ಟ್ ಇನ್ ಕಮಾಂಡ್ ಇರುತ್ತೋ ಇದಕ್ಕೆ ನಾವೇನಂತೀವಿ ಇಂಟರ್ನಲ್ ಕಮಾಂಡ್ಸ್ ಅಂತ ಅಂತೀವಿ. ಸೊ ಇದೇನು ಎಕ್ಸ್ಟರ್ನಲ್ ಕಮಾಂಡ್ಸ್. ಯಾವುದೋ ಒಂದು ಡೈರೆಕ್ಟರಿ ಒಳಗೆ ಅದು ಕಮಾಂಡ್ಸ್ ಇದ್ದು ಎಕ್ಸಿಕ್ಯೂಟ್ ಆದ್ರೆ ಸೊ ಅದಕ್ಕೆ ಎಕ್ಸ್ಟರ್ನಲ್ ಕಮಾಂಡ್ಸ್ ಅಂತ ಅಂತೀವಿ. ಸೊ ಯಾವುದು ಶೆಲ್ ಅಲ್ಲಿ ಆಲ್ರೆಡಿ ಬಿಲ್ಟ್ ಇನ್ ಆಗಿರುತ್ತೋ ಅದಕ್ಕೆ ನಾವೇನಂತೀವಿ ಇಂಟರ್ನಲ್ ಕಮಾಂಡ್ಸ್ ಅಂತ ಅಂತೀವಿ. ಸೊ ದಿಸ್ ಇಸ್ ಅಬೌಟ್ ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಕಮಾಂಡ್. ಸೊ ನೆಕ್ಸ್ಟ್ ಈಸ್ ಕಮಾಂಡ್ ಸ್ಟ್ರಕ್ಚರ್. So next is command structure. ಸೊ ನೀವೇನೇ ಕಮಾಂಡ್ ಸ್ಟ್ರಕ್ಚರ್ಸ್ ಅಲ್ಲಿ ಸೊ ಕಮಾಂಡ್ ಕೊಟ್ಟು ಆಪ್ಷನ್ಸ್ ಇರುತ್ತೆ ಅಥವಾ ಏನಿರುತ್ತೆ ಆರ್ಗ್ಯುಮೆಂಟ್ಸ್ ಇರುತ್ತೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಆಪ್ಷನ್ಸ್ ನೋಡೋಣ. ಈ ಕಮಾಂಡ್ಸ್ ಅಂತ ಯಾವ್ದಕ್ಕಂತೀವಿ ls, who, something, ನೆಕ್ಸ್ಟ್ WC, ದೀಸ್ ಆರ್ ಆಲ್ ದ ಕಮಾಂಡ್ಸ್. ಸೊ ಕಮಾಂಡ್ ಸ್ಟ್ರಕ್ಚರ್ಸ್ ಹೆಂಗಿರುತ್ತೆ ಅಂದ್ರೆ ಎರಡು ತರ ಇರುತ್ತೆ. ಸೊ ಕಮಾಂಡ್ ವಿತ್ ಆಪ್ಷನ್ಸ್ ಅಂಡ್ ಕಮಾಂಡ್ಸ್ ವಿತ್ ಆರ್ಗ್ಯುಮೆಂಟ್ಸ್. ಫಸ್ಟ್ ಆಪ್ಷನ್ಸ್ ನೋಡೋಣ. ಯಾವ್ದು ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಒಂದ್ಸಲ ಹೇಳಿದೆ ls -l. ಸೊ ಇದನ್ನ ಯಾವ ಈ ಸಿಂಬಲ್ ಯೂಸ್ ಮಾಡ್ತೀವೋ ಅದಕ್ಕೆ ಆಪ್ಷನ್ಸ್ ಅಂತ ಅಂತೀವಿ. ಸೊ ls ಕಮಾಂಡ್ ಜೊತೆಗೆ ಮೈನಸ್ ಸೈನ್ ನೀವು ಯೂಸ್ ಮಾಡಿದ್ರೆ ಅದಕ್ಕೆ ಆಪ್ಷನ್ಸ್ ಅಂತ ಅಂತೀರಾ. ಸೊ ಅಲ್ಲಿ ಬಿಲ್ಟ್ ಇನ್ ಆಗಿರುತ್ತೆ. ಸೊ ls ಕಮಾಂಡ್ ಜೊತೆಗೆ ಯಾವ್ಯಾವ ಆಪ್ಷನ್ಸ್ ಇರುತ್ತೆ ಎಲ್ಲ ಬಿಲ್ಟ್ ಇನ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಕಮಾಂಡ್ಸ್ ಇರುತ್ತೆ ಬಟ್ z ಕಮಾಂಡ್ ಇರಲ್ಲ. ls -z ಅಂತ ಕೊಟ್ಟ ತಕ್ಷಣ ಏನಂತ ಬರುತ್ತೆ ಇಲ್ಲಿಗಲ್ ಆಪ್ಷನ್. ls ಇಲ್ಲಿಗಲ್ ಆಪ್ಷನ್ ಅಂತ ಬರುತ್ತೆ. ಸೊ ಯಾವ ls ಅಂದ್ರೆ ಕಮಾಂಡ್ ಜೊತೆ ಆಪ್ಷನ್ಸ್ ಆಲ್ರೆಡಿ ಸ್ಟೋರ್ ಆಗಿರುತ್ತೆ. ಸೊ ನೀವು ಯಾವ್ದಾದ್ರು ಇಲ್ದಲೇ ಇರೋ -z ಅಂತ ಕೊಟ್ರೆ ಏನಂತ ಬರುತ್ತೆ ಇಲ್ಲಿಗಲ್ ಆಪ್ಷನ್ ಅಂತ ಬರುತ್ತೆ. ಅದೇ ನೀವು -l ಅಂತ ಕೊಟ್ರೆ ಡೀಟೈಲ್ ಆಗಿ ಅದು ಪ್ರಿಂಟ್ ಆಗುತ್ತೆ. ರೀಡ್ ಬರೀ ls ಕೊಟ್ರೆ ಫೈಲ್ ನೇಮ್ಸ್, ಬಟ್ -l ಕೊಟ್ರೆ ಸೊ ಯಾವಾಗ ಅದು ಓಪನ್ ಆಗಿತ್ತು, ಯಾವ ಡೈರೆಕ್ಟರಿಯಲ್ಲಿ ಇದೆ, ಯಾವ ಟರ್ಮಿನಲ್ ಅಲ್ಲಿ ವರ್ಕ್ ಆಗ್ತಿದೆ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ -a -t ಇದೆಲ್ಲ ಆಪ್ಷನ್ಸ್, ಇದೆಲ್ಲ ಕರೆಕ್ಟ್ ಆಪ್ಷನ್ಸ್, ಅವಾಗ ಔಟ್ಪುಟ್ ಬರುತ್ತೆ. ಸೊ ಇನ್ನೊಂದು ಏನ್ ಯೂಸ್ ಆಪ್ಷನ್ಸ್ ಅಂದ್ರೆ -l -a -t ಆರ್ ಆಲ್ ದ ಆಪ್ಷನ್ಸ್. ಸೊ ನೀವು ಹಿಂಗ್ ಕೂಡ ಬರಿಬಹುದು ಏನಂತ ls -l a t ಅಂತ ಕೂಡ ಬರಿಬಹುದು. ಸಪ್ರೇಟ್ ಆಪ್ಷನ್ಸ್ ಬರಿಬೇಕಿಲ್ಲ. ಸೊ ಒಂದೇ ಮೈನಸ್ ಸೈನ್ ಬರೆದು 3 ಆಪ್ಷನ್ ಬರಿಬಹುದು. ಓಕೆ, ಸೊ ದಿಸ್ ಇಸ್ ಒನ್ ಅಡ್ವಾಂಟೇಜ್ ಆಫ್ ದ ಯುನಿಕ್ಸ್. ಸೊ ನೆಕ್ಸ್ಟ್ ಫೈಲ್ ನೇಮ್ ಆರ್ಗ್ಯುಮೆಂಟ್ಸ್ ಕೊಡ್ತೀರಾ. ಫೈಲ್ ನೇಮ್ ಆರ್ಗ್ಯುಮೆಂಟ್ಸ್ ನ ಕೊಡ್ತೀರಾ. ಫೈಲ್ ನೇಮ್ ಆರ್ಗ್ಯುಮೆಂಟ್ಸ್ ಆಗಿ ಕೊಡ್ತೀರಾ. ಹೆಂಗ್ ಕೊಡ್ತೀರಾ ls ಬೇಡ ಆರ್ಗ್ಯುಮೆಂಟ್ಸ್. ಹೌದು, ls ಚಾಪ್ ಸ್ಟಾರ್ ಅಂತ ಕೊಡ್ತೀರಾ. ದಿಸ್ ಇಸ್ ಆರ್ಗ್ಯುಮೆಂಟ್. ಮೈನಸ್ ಆಪ್ಷನ್ ಮೈನಸ್ ಸಿಂಬಲ್ ಇದ್ರೆ ಮಾತ್ರ ದಟ್ ಇಸ್ ಆಪ್ಷನ್. ಸೊ ನೀವು ಡೈರೆಕ್ಟ್ ls ಅಂತ ಕಮಾಂಡ್ ಕೊಟ್ಟು ಸ್ಪೇಸ್ ಅಲ್ಲಿ ನೀವು ಯಾವ್ದೊಂದು ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಿದ್ರೆ ಅದು ಆರ್ಗ್ಯುಮೆಂಟ್ ಅಂತ ಅನ್ಸ್ಕೊಳುತ್ತೆ. ಫಾರ್ ಎಕ್ಸಾಂಪಲ್ rm ಚಾಪ್ 01 ಅಂತ ಅಂದ್ರೆ ರಿಮೂವ್ ದ ಫೈಲ್, ರಿಮೂವ್ ದ ಡೈರೆಕ್ಟರಿ ಚಾಪ್ 01 ಅಂತ. rm ಅಂದ್ರೆ ರಿಮೂವ್ ಅಂತ. ಸೊ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಯೂನಿಟ್ ಅಲ್ಲಿ rm ಚಾಪ್ 01 ಅಂತ ಕೊಟ್ರಿ ಅಂದ್ರೆ ರಿಮೂವ್ ದ ಚಾಪ್ಟರ್ 1 ಡೈರೆಕ್ಟರಿ ಅಂತ. ಸೊ ಈ ತರ ಕೊಟ್ರೆ ಆರ್ಗ್ಯುಮೆಂಟ್ಸ್ ಅಂತ ಅಂತೀರ. ಸೊ ನೀವು ಬೇಕಾದ್ರೆ ಆರ್ಗ್ಯುಮೆಂಟ್ಸ್ ಮತ್ತೆ ಆಪ್ಷನ್ ಎರಡನ್ನೂ ಒಟ್ಟಿಗೆ ಕೊಡ್ಬೋದು. ಲೈಕ್ ದಿಸ್ ls -lat ಚಾಪ್ಟರ್ 01 ಚಾಪ್ಟರ್ 02. ಸೊ ಈ ರೀತಿ ಬೇಕಾದ್ರೂ ಕೊಡ್ಬೋದು. ಸೊ ದಿಸ್ ಆಪ್ಷನ್ ಅಂಡ್ ಆರ್ಗ್ಯುಮೆಂಟ್ಸ್ ಎರಡು ಕೂಡ ಒಟ್ಟಿಗೆ ನೀವು ಪಾಸ್ ಮಾಡ್ಬೋದು. ಓಕೆ, ಸೊ ಇದನ್ನ ಕಮಾಂಡ್ ಸ್ಟ್ರಕ್ಚರ್ಸ್ ಅಂತ ಅಂತೀರ. ಒಂದು ಆಪ್ಷನ್ಸ್ ಕೊಡ್ಬೋದು ಅಥವಾ ಫೈಲ್ ನೇಮ್ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ಬೋದು. ಎಕ್ಸೆಪ್ಷನ್ಸ್ ಅಂತ ಇರುತ್ತೆ. ಕೆಲವೊಂದಕ್ಕೆ pwd ಅಥವಾ ಹೂ ಇಂಥ ಕಮಾಂಡ್ಸ್ಗೆ ಏನು ನೀವು ಆಪ್ಷನ್ಸ್ ಮತ್ತೆ ಆರ್ಗ್ಯುಮೆಂಟ್ಸ್ ಏನು ಕೊಡಕ್ ಬರಲ್ಲ. ಫಾರ್ ಎಕ್ಸಾಂಪಲ್ ಹೂ ಅಂದ್ರೆ ಏನು, ಯಾರ್ಯಾರು ಯೂಸ್ ಮಾಡ್ತಾ ಇದಾರೋ
ಸಿಸ್ಟಮ್ನ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ, ನೇಮ್ ಆಫ್ ದ ಯೂಸರ್ಸ್ ಡಿಸ್ಪ್ಲೇ ಆಗುತ್ತಲ್ವಾ, ಅದಕ್ಕೆ ನೀವು ಯಾವುದೇ ಆಪ್ಷನ್ಸ್ ಮತ್ತೆ ಆರ್ಗ್ಯುಮೆಂಟ್ಸ್ನ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಎಕ್ಸೆಪ್ಷನ್ಸ್ ಅಂತ ಅಂತೀವಿ ಕೆಲವೊಂದು ಕಮಾಂಡ್ಸ್ಗೆ. ಬಟ್ ಕೆಲವೊಂದು ಕಮಾಂಡ್ಸ್ಗೆ ಬರೀ ಆಪ್ಷನ್ಸ್ ಇರುತ್ತೆ, ಕೆಲವೊಂದು ಕಮಾಂಡ್ಸ್ಗೆ ಬರೀ ಆರ್ಗ್ಯುಮೆಂಟ್ಸ್ ಇರುತ್ತೆ. ಬಟ್ LSಗೆ ನೋಡ್ರಿ ಆಪ್ಷನ್ ಮತ್ತೆ ಆರ್ಗ್ಯುಮೆಂಟ್ಸ್ ಎರಡೂ ಕೊಡ್ಬೋದು. ಇದಕ್ಕೇನಂತೀವಿ ಕಮಾಂಡ್ ಸ್ಟ್ರಕ್ಚರ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಈಸ್ flexibility of command usage. Flexibility of command usage anta anತೀವಿ. Okay, so first one is combining commands. Combining commands. ಕಮಾಂಡ್ಸ್ ನ ಹೆಂಗೆ ಕಂಬೈನ್ ಮಾಡ್ತೀರಾ ಅಂತ. ಒಂದೇ ಸರಿ ನೀವು ಮೋರ್ ದ್ಯಾನ್ ಒನ್ ಕಮಾಂಡ್ ನ ನೀವು ಪಾಸ್ ಮಾಡ್ಬೋದು. ಹೆಂಗೆ ಅಂದ್ರೆ ಫಾರ್ ಎಕ್ಸಾಂಪಲ್ WC ನೋಟ್, ಓಕೆ, ಮತ್ತೆ ಸೆಮಿಕೋಲನ್ ಕೊಡ್ಬೇಕು ಇನ್ನೊಂದಕ್ಕೆ. ಸೊ LS -L ನೋಟ್. ಸೊ ಎರಡು ಒಟ್ಟಿಗೆ ಡಿಸ್ಪ್ಲೇ ಆಗುತ್ತೆ. ನೀವು ಪ್ರಾಂಪ್ಟ್ ಅಲ್ಲಿ ಡಾಲರ್ ಬಂದಿರುತ್ತಲ್ಲ, ಸೊ ಡಾಲರ್ WC ನೋಟ್ ಅಂಡ್ ದೆನ್ LS -L ನೋಟ್ ಅಂದ್ರೆ, ಸೊ ನೋಟ್ ಅಂದ್ರೆ ಫೈಲ್, ಅದ್ರಲ್ಲಿ ಎಷ್ಟು ಫೈಲ್ಸ್ ಇದೆ, ಸೊ ಎಷ್ಟು ವರ್ಡ್ಸ್ ಇದೆ, ಅಂಡ್ ದೆನ್ 6 ಎಷ್ಟು ಲೈನ್ಸ್ ಇದೆ, ಎಷ್ಟು ವರ್ಡ್ಸ್ ಇದೆ, ಅಂಡ್ 40 ಕ್ಯಾರೆಕ್ಟರ್ಸ್. ಇದು ಪ್ರಿಂಟ್ ಆಗುತ್ತೆ. ಮತ್ತೆ LS - ಯಾವ್ಯಾವ ಫೈಲ್ ಇದೆ, ರೀಡ್ ಮೀ ಚಾಪ್ಟರ್ 01 ಅದು ಯಾವ ಟರ್ಮಿನಲ್ ಇದೆ, ಸೊ ಇದೆಲ್ಲ ಅದು ಒಟ್ಟಿಗೆ ಡಿಸ್ಪ್ಲೇ ಆಗುತ್ತೆ. ಇದಕ್ಕೆ ನಾವು ಕಂಬೈನಿಂಗ್ ಕಮಾಂಡ್ಸ್ ಅಂತ ಅಂತೀವಿ. ಸೊ ಒಂದೇ ಸಲ ನೀವು ಎರಡು ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡಬಹುದು ಬೈ ಯೂಸಿಂಗ್ semicolon symbol. So WC note means it will count the word, LS -L means it will display the file names in the system. Okay, ಸೊ ಇವೆರಡನ್ನು ನೀವು ಒಂದು ಫೈಲಿಗೆ ಹಾಕ್ಬೇಕು. ಸೊ ಇವೆರಡು ಇದು ಔಟ್ಪುಟ್ ನ ಒಂದು ಫೈಲಿಗೆ ಸಪರೇಟ್ ಫೈಲ್ ಆಗಿ ಕ್ರಿಯೇಟ್ ಮಾಡಬೇಕು. ಅವಾಗ ಹೆಂಗ್ ಮಾಡ್ತೀರಾ ಅಂದ್ರೆ, ಸೊ WC ನೋಟ್ ಅಂಡ್ ದೆನ್ LS -L ನೋಟ್. ಸೊ ಇದನ್ನ ಯೂಸ್ ಮಾಡ್ತೀರಾ. ಸೊ ನ್ಯೂ ಲಿಸ್ಟ್ ಅಂದ್ರೆ ಒಂದು ಸಪರೇಟ್ ಫೈಲ್ ಕ್ರಿಯೇಟ್ ಆಗುತ್ತೆ, ನ್ಯೂ ಲಿಸ್ಟ್ ಅಂತ. ಈ ಔಟ್ಪುಟ್ ಇದಿಷ್ಟು ಔಟ್ಪುಟ್ ಅಲ್ಲಿ ನ್ಯೂ ಲಿಸ್ಟ್ ಫೈಲ್ ಅಲ್ಲಿ ಸ್ಟೋರ್ ಆಗುತ್ತೆ ಹೋಗಿ. ಸೊ ಇದಕ್ಕೆ ನೀವೇನಂತೀರಾ ಕಂಬೈನಿಂಗ್ ಕಮಾಂಡ್ಸ್ ಅಂತ ಅಂತೀರಾ. ಓಕೆ, ಸೊ ನೆಕ್ಸ್ಟ್ ಇಸ್ ಕಮಾಂಡ್ ಲೈನ್ ಕ್ಯಾನ್ ಬಿ ಓವರ್ಫ್ಲೋ. Command line can be overflow or it will be split into multiple lines. ಸೊ ನಿಮಗೆ ಒಂದು ಲೈನ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಒಂದು ಲೈನ್ ಪ್ರಿಂಟ್ ಮಾಡಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ, $echo. ಸೊ ನೀವು ಡಬಲ್ ಕೋಟಲ್ ಪ್ರಿಂಟ್ ಮಾಡ್ತಾ ಹೋಗ್ತೀರಾ. ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು, 80 ಕ್ಯಾರೆಕ್ಟರ್ಸ್ ನ ನೀವು ಡಿಸ್ಪ್ಲೇ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಆದ್ರೆ ಓವರ್ಫ್ಲೋ ಅಂತ ತೋರಿಸುತ್ತೆ. ಬಟ್ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎ 3 ಲೈನ್ ಟೆಕ್ಸ್ಟ್ ಮೆಸೇಜ್ ಅಂತ. ಓಕೆ, ಸೊ ಇದಿಷ್ಟನ್ನ ನೀವು ಒಂದೇ ಲೈನ್ ಅಲ್ಲಿ ಪ್ರಿಂಟ್ ಮಾಡಕ್ ಇಷ್ಟ ಇಲ್ಲ, ನಿಮಗೆ ಇದನ್ನ 3 ಲೈನ್ ಆಗಿ ಪ್ರಿಂಟ್ ಮಾಡ್ಬೇಕು. ಅವಾಗ ಏನ್ ಮಾಡ್ತೀರಾ ಅಂದ್ರೆ ಯು ಕ್ಯಾನ್ ಸ್ಪ್ಲಿಟ್. ಆ ತರ ಆಪ್ಷನ್ಸ್ ಇರುತ್ತೆ ಎಲ್ಲಿ, ಯುನಿಕ್ಸ್ ಅಲ್ಲಿ. ಸೊ ಅವಾಗ ಯಾವ ರೀತಿ ಪ್ರಿಂಟ್ ಮಾಡಬೇಕು ಅಂದ್ರೆ $echo. ಸೊ ದಿಸ್ ಇಸ್ ನಿಮಗೆ ಎಲ್ಲಿ ಕಟ್ ಮಾಡಬೇಕು ಇರುತ್ತೋ ಅಲ್ಲಿ ಈ ಸಿಂಬಲ್, ನೆಕ್ಸ್ಟ್ ಈ ಸಿಂಬಲ್ ಕೊಟ್ಟು a 3 ಲೈನ್ ಮತ್ತೆ ಈ ಸಿಂಬಲ್ ಕೊಡ್ಬೇಕು. ಸೊ ಟೆಕ್ಸ್ಟ್ ಮೆಸೇಜ್ ಅಂತ ಕೊಟ್ರೆ, ಸೊ ಆಸ್ ಇಟ್ ಇಸ್ ಔಟ್ಪುಟ್ ಏನಂತ ಬರುತ್ತೆ, ಹಿಂಗ್ ಬರುತ್ತೆ. ಸೊ ದಿಸ್ ಇಸ್ ಎ 3 ಲೈನ್ ಟೆಕ್ಸ್ಟ್ ಮೆಸೇಜ್ ಅಂತ ಪ್ರಿಂಟ್ ಆಗುತ್ತೆ. ಬಟ್ ನೀವು ಈ ಸಿಂಬಲ್ ಕೊಡದಲ್ಲೇ ಸುಮ್ಮನೆ ಟೈಪ್ ಮಾಡಿದ್ರೆ ಒಂದೇ ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ನೀವು ಸಪ್ರೇಟ್ ಆಗಿ ಅದನ್ನ ಸ್ಪ್ಲಿಟ್ ಮಾಡಬೇಕು ಲೈನ್ಸ್ ನ ಅಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಸಿಂಬಲ್. ಓಕೆ, ಸೊ ದಿಸ್ ಇಸ್ ದ ಸ್ಪ್ಲಿಟ್ ಇಂಟು ಮಲ್ಟಿಪಲ್ ಲೈನ್ಸ್. ಸೊ ಮಲ್ಟಿಪಲ್ ಲೈನ್ಸ್ ಅಲ್ಲಿ ಸ್ಪ್ಲಿಟ್ ಮಾಡೋಕ್ಕೆ ಎಕೋ ಒಳಗಡೆನೆ ನೀವು ಈ ಸಿಂಬಲ್ ನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಸ್ ಎಂಟರಿಂಗ್ ಎ ಕಮಾಂಡ್ ಬಿಫೋರ್ ಪ್ರೀವಿಯಸ್ ಕಮಾಂಡ್ ಹ್ಯಾಸ್ ಫಿನಿಶ್ಡ್. Entering a command
before previous command has finished. ಸೊ ನೀವೇನ್ ಮಾಡ್ತಿರ್ತೀರಾ ಅಂದ್ರೆ ಒಂದು ಕಮಾಂಡ್ ನ ಎಂಟರ್ ಮಾಡ್ಬೇಕು ನೀವು. ಪ್ರೀವಿಯಸ್ ಕಮಾಂಡ್ ಎಕ್ಸಿಕ್ಯೂಟ್ ಔಟ್ಪುಟ್ ಬರಕ್ಕಿಂತ ಮುಂಚೆ ನೀವು ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡ್ತಿರ್ಬೇಕು. ಫಾರ್ ಎಕ್ಸಾಂಪಲ್ $ls ಇದ್ರದ್ದು ಇನ್ನೂ ಔಟ್ಪುಟ್ಟೇ ಬಂದಿರಲ್ಲ. ಸೊ ನೀವು ಯಾವ್ದೋ ನೆಕ್ಸ್ಟ್ WC ಹೂ ಡೇಟ್ ಅಂತ ಸುಮ್ಮನೆ ಕೊಡ್ತಾ ಹೋಗ್ತಿರ್ತೀರ. ಸೊ ನೀವು ಕರೆಕ್ಟ್ ಆಗಿ ಟೈಪ್ ಮಾಡ್ತಾ ಇರ್ಬೇಕಂದ್ರೆ ನೀವು ಟೈಪ್ ಮಾಡ್ತಾ ಇರೋದು ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ನೀವು ಎಂಟರಿಂಗ್ ಎ ಕಮಾಂಡ್ ಬಿಫೋರ್ ಪ್ರೀವಿಯಸ್ ಕಮಾಂಡ್ ಹ್ಯಾಸ್ ಫಿನಿಶ್ಡ್, ಇದ್ರದ್ದು ಔಟ್ಪುಟ್ಟೇ ಬಂದಿಲ್ಲ ಇನ್ನು, ಇದು ಎಕ್ಸಿಕ್ಯೂಟ್ ಆಗ್ತಾನೆ ಇದೆ, ನೀವು ನೆಕ್ಸ್ಟ್ ಕೊಡ್ತಾ ಹೋಗ್ತಾ ಇದ್ದೀರಾ ಏನ ಬೇರೆ ಕಮಾಂಡ್ಸ್ ನ. ಸೊ ಅಟ್ ದಟ್ ಟೈಮ್ ಅದು ಒಂದು ಬಫರ್ ಅಲ್ಲಿ ಅದು ಸ್ಟೋರ್ ಮಾಡ್ತಾ ಹೋಗ್ತಾ ಇರುತ್ತೆ ಕಮಾಂಡ್ಸ್ ನ. ಸೊ ಇದ್ರದ್ದು ಔಟ್ಪುಟ್ ಬಂದ ಮೇಲೆ ಅದು ನೆಕ್ಸ್ಟ್ WC ಇದು ಔಟ್ಪುಟ್ ಬರುತ್ತೆ. ಬಟ್ ನೀವು ಮೇಕ್ ಶೂರ್ ನೀವು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಟೈಪ್ ಮಾಡಿದ್ದೀರಾ ಅಂತ. ಓಕೆ, ಬಟ್ ನಿಮಗೆ ಕಾಣಲ್ಲ, ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ LS ಕಮಾಂಡ್ ಫಿನಿಶ್ ಆದ ತಕ್ಷಣ ಇದು WC ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಬಫರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಯಾವುದು WC ಹೂ ಡೇಟ್ ಎಲ್ಲ ಒಂದು ಟೆಂಪರರಿ ಸ್ಟೋರೇಜ್ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಸೊ LS ಕಮಾಂಡ್ ಎಕ್ಸಿಕ್ಯೂಟ್ ಆದ್ಮೇಲೆ WC, ಬಟ್ ನಿಮಗೆ ಕಾಣಲ್ಲ. ನೀವು ಏನ್ WC ಹೂ ಡೇಟ್ ಅದೆಲ್ಲ ಟೈಪ್ ಮಾಡಿರೋದು ನಿಮಗೆ ಕಾಣಲ್ಲ, ಬಟ್ ಆಲ್ರೆಡಿ ಸ್ಟೋರ್ ಆಗಿರುತ್ತೆ. LS ಬಂದ ತಕ್ಷಣ WC ಈ ರೀತಿ ಬರುತ್ತೆ. ಅಂದ್ರೆ ನೀವು ಒಂದು ಕಮಾಂಡ್ ಎಕ್ಸಿಕ್ಯೂಟ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಕಮಾಂಡ್ ನ ಇನ್ಪುಟ್ ಆಗಿ ಕೊಡ್ಬೋದು. ಓಕೆ, ದಟ್ ಇಸ್ ದ ಫ್ಲೆಕ್ಸಿಬಿಲಿಟಿ ಆಫ್ ಕಮಾಂಡ್ usage. Okay, next class let's see the man command. Okay, thank you.